ಕರ್ನಾಟಕ ವಿಧಾನಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಗುರುವಾರ ಬೆಳಪು ವಿಜ್ಞಾನ ಸಂಶೋಧನಾ ಕೇಂದ್ರ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ನೆನೆಗುದಿಗೆ ಬಿದ್ದಿರುವ ಯೋಜನೆಯ ಪ್ರಗತಿಯ ಕುರಿತು ಪರಿಶೀಲನೆಯನ್ನ ನಡೆಸಿದರು. ಸಮಿತಿ ಅಧ್ಯಕ್ಷರು ಹಾಗೂ ಗುಬ್ಬಿ ಕ್ಷೇತ್ರದ ಶಾಸಕ ಗುಬ್ಬೆ ಶ್ರೀನಿವಾಸ್, ವಿಧಾನ ಪರಿಷತ್ನ ಸದಸ್ಯ ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಟಿಎ ಶರವಣ, ಸದಸ್ಯ ಮಂಜುನಾಥ್ ಭಂಡಾರಿ, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು, ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಸೇರಿದಂತೆ ಸದಸ್ಯರು ಸ್ಥಳ ವೀಕ್ಷಣೆಯನ್ನ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಟಿಎ ಶರವಣ ಅವರು, ಬೆಳಪು ಗ್ರಾಮದಲ್ಲಿ ದೇವಪ್ರಸಾದ್ ಶೆಟ್ಟಿಯವರ ಮಹತ್ವಾಕಾಂಕ್ಷಿ ಯೋಜನೆ ಅನುಷ್ಠಾನವಾಗದೇ ಇರುವುದನ್ನು ಸಮಿತಿ ಅಧ್ಯಯನ ಮಾಡಿದ್ದು, ಸರ್ಕಾರದ ಗಮನಕ್ಕೆ ತಂದು ಅಗತ್ಯ ಶಿಫಾರಸು ಸಲ್ಲಿಸುವ ಮೂಲಕ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಜನರ ತೆರಿಗೆ ಹಣ ಪೋಲಾಗ್ತಾ ಇರತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬಹುಶಃ ಈ ಪ್ರಾಜೆಕ್ಟು ಯಾವ ಕಾರಣಕ್ಕೋಸ್ಕರ ಟೇಕಪ್ ಆಗಿಲ್ಲ, ಈ ಗ್ರಾಮೀಣ ಜನರು ಏನಿದ್ದಾರೆ ಇಲ್ಲಿ ಅವರಿಗೆ ಈ ಫಲ ಯಾಕೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀವಿ. ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಒಂದು ಪ್ರವಾಸವನ್ನು ಕೈಗೊಂಡು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ನಾವು ವೀಕ್ಷಣೆ ಮಾಡಲಿಕ್ಕೋಸ್ಕರನೇ ಬಂದಿದ್ದೀವಿ. ಬೆಳಿಗ್ಗೆ ತಾನೇ ಪಿಲಿಕುಳದ್ದು ಕೂಡ ನಾಳೆ ಬೆಳಿಗ್ಗೆ ವೀಕ್ಷಣೆ ಮಾಡ್ತಾ ಇದ್ದೀವಿ. ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯವರು ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದ್ದ ವಿಜ್ಞಾನ ಸಂಶೋಧನಾ ಕೇಂದ್ರ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಕಾಮಗಾರಿ ಪೂರ್ಣಗೊಳ್ಳದೆ ಕಟ್ಟಡ ದುರ್ಬಳಕೆಯಾಗುತ್ತಿರುವ ಬಗ್ಗೆ ತಾವು ವಿಧಾನಸಭೆಯಲ್ಲಿ 3 ಬಾರಿ ಪ್ರಸ್ತಾಪಿಸಿದ್ದಾಗಿ ತಿಳಿಸಿದರು. ಸಮಿತಿಯು ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಿ ಯೋಜನೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇನೆ ಎಂದರು. ಇಲ್ಲಿ ಕೆಲಸ ಮಾಡಿದಂಥವ್ರಿಗೆ ಸ್ವಲ್ಪ ಹಣ ಇನ್ನು ಕೊಡಲಿಕ್ಕಿದೆ. ಏನಾಯಿತು, ಯೂನಿವರ್ಸಿಟಿಯವರು ಈ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಅದು ಆ ಒಂದು 6 ಕೋಟಿ ರೂಪಾಯಿ ಬಂದರು ಅಲ್ವಾ, 8 ಕೋಟಿ ರೂಪಾಯಿ ಬಂದರೂ ಕೂಡ ನಾವು ಇಲ್ಲಿ ಏನಾದರೂ ಪ್ರಾರಂಭ ಮಾಡೋದು. ನಮ್ಮ ಒತ್ತಾಯ ಇರುವಂಥ ಸುಮ್ಮನೆ ಇಲ್ಲಿ ಬಂದು ಇದಕ್ಕೆಲ್ಲ ಕಲ್ಲು ಹೊಡೆದು ಗ್ಲಾಸ್ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ರಾತ್ರಿ ಇಲ್ಲಿ ಏನೇನೋ ಅನಾಚಾರ ನಡೀತಾ ಇದೆ. ಹಾಗಾಗಿ ಸಮಥಿಂಗ್ ವಿ ಹ್ಯಾವ್ ಟು ಸ್ಟಾರ್ಟ್. ಇಲ್ಲಿ ಏನಾದರೂ ಒಂದು ಪ್ರಾರಂಭ ಮಾಡಬೇಕು. ಒಂದು ಗ್ರಾಮೀಣ ಮಕ್ಕಳಿಗೆ ಉಪಯೋಗ ರೀತಿಯಲ್ಲಿ ಅದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಕೋರ್ಸ್ ಇರ್ಬೋದು, ಅದನ್ನು ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇರುತ್ತೆ. ಈಗ ಇಲ್ಲಿ ಏನು ಸ್ಟಾರ್ಟ್ ಆಗಿದೆ? ಸದ್ಯಕ್ಕೆ ಇಲ್ಲಿ ಏನು ಸ್ಟಾರ್ಟ್ ಆಗಿಲ್ಲ. ನಾವು ಸಂಶೋಧನಾ ಕೇಂದ್ರವನ್ನು ಮಾಡಿದ್ವಿ, ಅದಕ್ಕಿಂತ ಪೂರಕವಾಗಿ ಇನ್ನಷ್ಟು ಕಟ್ಟಡ ಬೇಕು ಅದೆಲ್ಲ. ಮಂಜುನಾಥ್ ಭಂಡಾರಿಯವರು ಮಾತನಾಡಿ, ಸಂಶೋಧನಾ ಕೇಂದ್ರಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು, ಈ ಪ್ರದೇಶದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಕ್ರೀಡಾ ವಿಶ್ವವಿದ್ಯಾನಿಲಯ ಸ್ಥಾಪಿಸುವ ಸಾಧ್ಯತೆಯನ್ನ ಪರಿಶೀಲಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಕೌನ್ಸಿಲ್ ಅವರು ಯಾವ ಐಡಿಯಾದಲ್ಲಿ ಮಾಡಿದ್ದಾರೆ ಅನ್ನೋದು ನಮಗೆ ನಿಜವಾಗಿ ನನಗೆ ಗೊತ್ತಿಲ್ಲ. ಅವರೇನು ಹೇಳ್ತಾ ಇದ್ದಾರೆ, ರೂಸಾದಿಂದ ಫಂಡ್ ಬರುತ್ತೆ ಮಾಡ್ತೀವಿ ಅಂತ ಹೇಳಿ. ಸ್ಯಾಮಿ ಎಜುಕೇಷನಿಸ್ಟ್ ಒಂದೇ ಆದಂಥ ಸಂಸ್ಥೆಗಳಿದ್ದಾವೆ ಸರ್. ಒಂದು ಈ ರಿಸರ್ಚ್ ಸೆಂಟರ್ನ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ ಸರ್, ಇಲ್ಲಿ ಒಬ್ಬ ರಿಸರ್ಚ್ ಸೈಂಟಿಸ್ಟ್ ಇಲ್ಲಿ ಯಾಕೆ ಬರಬೇಕು, ಅವನಿಗೆ ಬೇಕಾಗುವಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಇಲ್ಲಿ ಬರೀ ಇಂಥ ಬಿಲ್ಡಿಂಗ್ ಕಟ್ಕೊಳ್ಳೋ ಯಾವ ರಿಸರ್ಚ್ ಬರೋದಿಲ್ಲ. ಇವತ್ತು IIT NITಗಳನ್ನೇ ತೊಗೊಂಡಾಗ ದೇರ್ ಇಸ್ ಎ ರಿಸರ್ಚ್ ಮಾಡ್ತೀವಿ. ನಮ್ಮ ಕಾಲೇಜಲ್ಲಿ ನಾವು ರಿಸರ್ಚ್ ಮಾಡ್ತೀವಿ ಅಂತ ನಮ್ಮ ಕೈಯಿಂದ ಆಗ್ತಾ ಇಲ್ಲ. ವಿ ಆರ್ ಡೂಯಿಂಗ್ ಇನೋವೇಷನ್, ನಾಟ್ ಫಾರ್ ದ ರಿಸರ್ಚ್. ರಿಸರ್ಚ್ ಮಾಡಬೇಕು ಅಂತ ಹೇಳಿದಾಗ ಆ ಕೆಲಿಬರ್ ಅವ್ರು ಬರಬೇಕು ಸರ್. ಇದು ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್. ರೈಟ್ ರಾಂಗ್ ಬಗ್ಗೆ ನಾನು ಹೋಗೋದಿಲ್ಲ. ದೇವಪ್ರಸಾದ್ ಶೆಟ್ಟಿಯವರು ಮಾತನಾಡಿ, ವಿಜ್ಞಾನ ಸಂಶೋಧನಾ ಕೇಂದ್ರ, ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಾಗೂ ಕ್ರೀಡಾ ವಿಶ್ವವಿದ್ಯಾನಿಲಯ ಸ್ಥಾಪನೆ ಕುರಿತು ಅಧ್ಯಯನ ನಡೆಸಲು ಸಮಿತಿ ಭೇಟಿ ನೀಡಿರುವುದು ಸಂತಸದ ವಿಷಯವಾಗಿದೆ. ಸರ್ಕಾರಕ್ಕೆ ಶಿಫಾರಸು ಮಾಡುವ ಮೂಲಕ ಯೋಜನೆಗೆ ಜೀವ ತುಂಬುವ ಭರವಸೆಯನ್ನ ಸಮಿತಿ ನೀಡಿದೆ ಎಂದರು. 15 ಶಾಸಕರುಗಳು ಇಂದು ಬೆಳಪು ಗ್ರಾಮದ ಅಭಿವೃದ್ಧಿ ಮತ್ತು ನಮ್ಮಲ್ಲಿ ಅನುಷ್ಠಾನಗೊಳ್ಳಲು ಸಿದ್ಧವಾಗಿರುವಂಥ ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ ಮತ್ತು ಸ್ನಾತಕೋತ್ತರ ಕೇಂದ್ರ ಮತ್ತು ಸುಮಾರು ಕ್ರಿಕೆಟ್ ಬೋರ್ಡಿನವರಿಂದ ನಿರ್ಮಾಣಗೊಳ್ಳಲಿರುವ ಕ್ರೀಡಾಂಗಣದ ಬಗ್ಗೆ ಅಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯ ರಚಿಸುವ ಕುರಿತು ಒಂದು ಅಧ್ಯಯನ ಮಾಡಿ ಮತ್ತು ಈ ನಮ್ಮ ಗ್ರಾಮದಲ್ಲಿ ಒಂದು ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಿ ಅಭಿವೃದ್ಧಿಯ ಅನೇಕ ಯೋಜನೆಗಳು ಅನುಷ್ಠಾನ ಆಗಿದೆ. ಭೇಟಿಯ ವೇಳೆ ವಿಧಾನಮಂಡಲಾಧೀನ ಶಾಸನ ರಚನಾ ಸಮಿತಿಯ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.
ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.